Dear students, welcome to class number 16 of the chapter sets. Student, in previous class, so we discussed few problems on union of sets. Now let shall we see some problems on intersection of sets. Here four sets are given, students. If A is equal to set of all x such that x is a natural number. B is equal to set of all x such that x is an even natural number. C is equal to set of all x such that x is an odd natural number. And D is equal to set of all x such that x is a prime number. X is a prime number. Then find under this first one A intersection B. Student, we have to write intersection of the sets A and B. You know, by definition, A intersection B is the set of elements which are common to both A and B. Set of elements both in set A and set B. ಆದರೆ ಮಕ್ಕಳೇ A intersection B set ಅಂತ ಹೇಳಿದ್ರೆ ನಾವು ಏನು ಸೆಟ್ ಬರೀತೀವೋ ಆ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಕಾಮನ್ ಎಲಿಮೆಂಟ್ಸ್ ಆಫ್ ದ ಸೆಟ್ಸ್ ಎ ಅಂಡ್ ಬಿ ಆಗಿರಬೇಕು. ಇಲ್ಲಿರುವಂಥ 4 ಸೆಟ್ ಕೂಡ ಇನ್ಫೈನೈಟ್ ಸೆಟ್. ಇನ್ ಸೆಟ್ ಎ ಎವ್ರಿ ಎಲಿಮೆಂಟ್ ಈಸ್ ಎ ನ್ಯಾಚುರಲ್ ನಂಬರ್, ಮೀನ್ಸ್ ಎಕ್ಸ್ ಈಸ್ ಐದರ್ ಈವನ್ ನ್ಯಾಚುರಲ್ ನಂಬರ್ ಆರ್ ಆಡ್ ನ್ಯಾಚುರಲ್ ನಂಬರ್. ಅಂದರೆ ಈ ಸೆಟ್ಟಲ್ಲಿ ಪ್ರತಿಯೊಂದು ಈವನ್ ನ್ಯಾಚುರಲ್ ನಂಬರ್ ಆ್ಯಂಡ್ ಆಡ್ ನ್ಯಾಚುರಲ್ ನಂಬರ್. Every element of set B is only even natural number. So B set ಅಲ್ಲಿ ಪ್ರತಿಯೊಂದು even natural number ಇರುತ್ತೆ ಮಕ್ಕಳೇ. 2, 4, 6, 8, 10 and so on. Because elements common to A and B means only even natural numbers are the common element. Therefore, A intersection B is set of all even natural numbers. ಸೊ ನೀವು ಬರಿಬೇಕಾದ್ರೆ ಹೇಗೆ ಬರಿಬೋದು ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲ ಇನ್ಫೈನೈಟ್ ಸೆಟ್. ಎ ಇಂಟರ್ಸೆಕ್ಷನ್ ಬಿ ಕೂಡ ಇನ್ಫೈನೈಟ್ ಸೆಟ್ ಆಗುತ್ತೆ. ಎರಡೂ ಸೆಟ್ಟಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಯಾವ್ದು ಮಾತ್ರ ಅಂದರೆ ಈವನ್ ನ್ಯಾಚುರಲ್ ನಂಬರ್. ಎಫೋ ಎ ಇಂಟರ್ಸೆಕ್ಷನ್ ಬಿ ಇನ್ ರೋಸ್ಟರ್ ಫಾರ್ಮ್ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್. ಈವನ್ ನ್ಯಾಚುರಲ್ ನಂಬರ್. ಓನ್ಲಿ ಈವನ್ ನ್ಯಾಚುರಲ್ ನಂಬರ್ಸ್ ಆರ್ ದ ಕಾಮನ್ ಎಲಿಮೆಂಟ್ಸ್. ಹೀಗೆ ಬರಿಬೋದು ಮಕ್ಕಳೇ. ಅಥವಾ ಸೊ ಎ ಅಂಡ್ ಬಿ ಸೆಟ್ ಅಬ್ಸರ್ವ್ ಮಾಡಿ, ಬಿ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಎ ಸೆಟ್ಟಲ್ಲಿದೆ ಅಂದರೆ ಬಿ ಈಸ್ ಸಬ್ಸೆಟ್ ಆಫ್ ಎ ಆಗುತ್ತೆ. ಸೊ ಸಿನ್ಸ್ ನೀವು ಹೀಗೂ ಬರಿಬೋದು ಮಕ್ಕಳೇ ಸೊಲ್ಯೂಷನ್ನ. ಬಿ ಈಸ್ ಸಬ್ಸೆಟ್ ಆಫ್ ಎ, ಬಿ ಈಸ್ ದ ಸ್ಮಾಲರ್ ಸೆಟ್, A is the bigger set. Therefore, A intersection B is equal to B. ಹೀಗೂ ಬರೀಬೋದು. This is because B is a subset of A. Since B is subset of A, B intersection A ಅಂದ್ರೆ ಒಂದೇ, A intersection B ಅಂದ್ರೆ ಒಂದೇ, because intersection of sets is commutative. Therefore, B intersection A or A intersection B is equal to smaller set which is equal to B. ನೀವು ಹೀಗೆ ಸೊಲ್ಯೂಷನ್ ಬರೆದ್ರೆ ನೀವು ಈ ರೀಸನ್ ಕೊಡಬೇಕಾಗತ್ತೆ.
ಸೊ ಮಕ್ಕಳೇ, ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ. ಫೈಂಡ್ ಎ ಇಂಟರ್ಸೆಕ್ಷನ್ ಸಿ ಅಂತ ಇದೆ. ಸೆಕೆಂಡ್, we have to find A intersection C. So observe the sets A and C carefully. A contains even natural number and also odd natural number, but every element of C is an odd natural number. Therefore, common elements of A and C are nothing but odd natural number. Therefore, A intersection C is equal to, so which are the elements common to A and C? Odd natural number. Set of all x such that x is an odd natural number. Odd natural number. ಮಕ್ಕಳೇ, ಹೀಗೂ ಕೂಡ ನೀವು ಬರೀಬಹುದು. ಹೇಗೆ ನೋಡಿ, ಸಿ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಅಂದರೆ ಪ್ರತಿಯೊಂದು ಆಡ್ ನ್ಯಾಚುರಲ್ ನಂಬರ್ ಎ ಸೆಟ್ಟಲ್ಲೂ ಕೂಡ ಇದೆ. ಅಂದರೆ ಸಿ ಈಸ್ ಅ ಸಬ್ಸೆಟ್ ಆಫ್ ಎ. ಸಿನ್ಸ್ ಸಿ ಈಸ್ ಸಬ್ಸೆಟ್ ಆಫ್ ಎ, ಸಿ ಇಂಟರ್ಸೆಕ್ಷನ್ ಎ ಆರ್ ಎ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಸ್ಮಾಲರ್ ಸೆಟ್ ಸಿ. ಆರ್ ಯು ಕ್ಯಾನ್ ರೈಟ್ ಲೈಕ್ ದಿಸ್, ಎ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ ಟು ಸಿ ಬಿಕಾಸ್ ಸಿ ಈಸ್ ಸಬ್ಸೆಟ್ ಆಫ್ ಎ. ಇದು ಸೆಟ್ ಸಿ ನೇ. ದಿಸ್ ಸೆಟ್ ಈಸ್ ನಥಿಂಗ್ ಬಟ್ ಸಿ. ಹೀಗೂ ಬರೀಬೋದು ಸೊಲ್ಯೂಷನ್, ಹೀಗೂ ಬರೀಬೋದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹೇಗಿದೆ ಅಂತೇಳಿ. ಎ ಇಂಟರ್ಸೆಕ್ಷನ್ ಡಿ ಅಂತ ಇದೆ ಮಕ್ಕಳೇ. ಫೈಂಡ್ ಎ ಇಂಟರ್ಸೆಕ್ಷನ್ ಡಿ. We have to find intersection of the sets A and D. So clearly every element of the student is in A because prime numbers andre makkale 2, 3, 5, 7, 11, 13, 17, 19, 23 and so on. ಅಂದರೆ ಇಲ್ಲಿರುವಂಥ ಪ್ರತಿಯೊಂದು ಪ್ರೈಮ್ ನಂಬರ್ ಕೂಡ ಎ ಸೆಟ್ಟಲ್ಲಿ ಇರೋದ್ರಿಂದ ಪ್ರೈಮ್ ನಂಬರ್ಸ್ ಕಾಮನ್ ಎಲಿಮೆಂಟ್ಸ್ ಆಗುತ್ತೆ ಮಕ್ಕಳೇ. ಅಂದರೆ ನಾವು ಡಿನ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದು. ಸೊ ಅಂದರೆ ಇಲ್ಲಿ ನೀವು ವಿತ್ ರೆಸ್ಪೆಕ್ಟ್ ಟು ದಿಸ್ ಸೆಟ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಸೊ ಎ ಸೆಟ್ಟಲ್ಲಿ ಪ್ರೈಮ್ ನಂಬರ್ಸು ಇರುತ್ತೆ ಮತ್ತು ಕಾಂಪೋಸಿಟ್ ನಂಬರ್ಸು ಕೂಡ ಇರುತ್ತೆ. ಹಾಗಾದರೆ ಯಾವುದು ಕಾಮನ್ ಅಂದರೆ ಪ್ರೈಮ್ ನಂಬರ್ಸ್ ಆಗುತ್ತೆ. ಅಂದರೆ ಸೆಟ್ ಆಫ್ ಆಲ್ ಎಕ್ಸ್ ದಿಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಪ್ರೈಮ್ ನಂಬರ್ ಅಂತ ಬರಿಬೋದು. ಆರ್ ಸಿನ್ಸ್ ಡಿ ಸಬ್ಸೆಟ್ ಆಫ್ ಎ, ಸೊ ಡಿ ಇಂಟರ್ಸೆಕ್ಷನ್ ಎ ಆರ್ ಎ ಇಂಟರ್ಸೆಕ್ಷನ್ ಡಿ ಇಸ್ ಈಕ್ವಲ್ ಟು ಸ್ಮಾಲರ್ ಸೆಟ್ ಡಿ. ಹೀಗೆ ಬರಿಬೋದು. ನೀವು ರೀಸನ್ ಕೊಡಬೇಕಾಗತ್ತೆ ಹೀಗೆ ಬರೆದ್ರೆ. ಆರ್ ಈ ಎರಡು ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ಯಾವುದು ಅಂದರೆ ಎವ್ರಿ ಪ್ರೈಮ್ ನಂಬರ್. A intersection D is equal to set of all x such that x is a prime number. X is a prime number. ಹೀಗೂ ಬರೀಬೋದು ಮಕ್ಕಳೇ. ಯಾವುದಾದ್ರೂ ಒಂದು ಮೆಥಡ್ನ ನೀವು ಫಾಲೋ ಔಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡಿ. ದೇ ಆಸ್ಕ್ ಟು ಫೈಂಡ್ B intersection C. We have to write intersection of the sets B and C. Observe these two sets carefully. So in B every element is an even natural number. In C every element is an odd natural number. ಅಂದರೆ ಈ ಸೆಟ್ಟಲ್ಲಿರುವಂಥ ಯಾವುದೇ ಎಲಿಮೆಂಟ್ ಈ ಸೆಟ್ಟಲ್ಲಿ ಬರೋದಿಲ್ಲ. ಈ ಸೆಟ್ಟಲ್ಲಿರುವಂಥ ಯಾವುದೇ ಎಲಿಮೆಂಟ್ ಕೂಡ ಈ ಸೆಟ್ಟಲ್ಲಿ ಇರಲ್ಲ. ಅಂದರೆ ದೇರ್ ಈಸ್ ನೋ ಎಲಿಮೆಂಟ್ ಇನ್ ಕಾಮನ್ ಇನ್ ದ ಸೆಟ್ಸ್ ಬಿ ಆ್ಯಂಡ್ ಸಿ. ದಿಸ್ ಇನ್ ರೋಸ್ಟರ್ ಫಾರ್ಮ್ 2, 4, 6, 8 and so on. This in roster form 1, 3, 5, 7 and so on. So is there is any element in common in the sets B and C? No. Therefore B intersection C is a null set. Here B intersection C is a null set. This is because there is no element in common in the sets B and C. ನೆಕ್ಸ್ಟ್ ಪ್ರಶ್ನೆ ನೋಡಿ ಮಕ್ಕಳೇ ಹೇಗಿದೆ ಅಂತ.
they asked to find B intersection D. B intersection D. This is a good question. So student, here neither B is a subset of D nor D is a subset of D. ನಾವು ಬಿನ ಸಬ್ಸೆಟ್ ಆಫ್ ಡಿ ಅಂತ ಹೇಳಬೇಕು ಅಂದರೆ ಬಿ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಕೂಡ ಇಲ್ಲಿ ಇರಬೇಕಾಗುತ್ತೆ. ಸೊ ಡಿ ಸೆಟ್ಟಲ್ಲಿ ಆಡ್ ನಂಬರ್ಸ್ ಇರುತ್ತೆ ಮಕ್ಕಳೇ. ಪ್ರೈಮ್ ನಂಬರ್ಸ್ ಅಂದರೆ E1 ಆ್ಯಂಡ್ ಆಡ್ ಇರುತ್ತೆ. ಓನ್ಲಿ 2 is the even prime number. Other prime numbers are odd. This is in rows of form 2, 3, 5, 7 and so on. This is in rows of form 2, 4, 6, 8 and so on. Therefore, B intersection D andre set of elements which are in B and also in D. Only 2 is the element both in set B and set D. Only 2 is the common element. Therefore, B intersection D is the set 2. ಇದು ಮಾತ್ರ ಕಾಮನ್ ಎಲಿಮೆಂಟ್ ಆಗುತ್ತೆ ಮಕ್ಕಳೇ. ನೀವು ಈ ಸೆಟ್ನ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೋದು ಮಕ್ಕಳೇ. This is the only even prime. Other primes are odd. Or B intersection D is equal to set of all x such that x is an even prime. X is an even prime. Therefore, this x is only equal to 2. 3 is a prime number, but it is not in the set B intersection D because 3 is not an even prime number. 5 is a prime number, but it does not satisfy this property because 5 is not an even prime number. It is an odd prime number. ನೀವು ಹೀಗೂ ಬರಿಬೋದು ಮಕ್ಕಳೇ, ಹೀಗೂ ಕೂಡ ಬರಿಬೋದು. Here neither B is the subset of D nor D is the subset of B. Means this neither equal to B nor equal to D. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ ಹೇಗಿದೆ ಅಂದರೆ ಸಿ ಇಂಟರ್ಸೆಕ್ಷನ್ ಡಿ. ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್ ವಿತ್ ರೆಸ್ಪೆಕ್ಟ್ ಟು ದೀಸ್ 4 ಸೆಟ್. ವಿ ಹ್ಯಾವ್ ಟು ರೈಟ್ ಇಂಟರ್ಸೆಕ್ಷನ್ ಆಫ್ ದ ಸೆಟ್ಸ್ ಸಿ ಆ್ಯಂಡ್ ಡಿ. ಸೊ ಸಿ ಕಂಟೈನ್ಸ್ ಆಡ್ ನ್ಯಾಚುರಲ್ ನಂಬರ್. ಡಿ ಕಂಟೈನ್ಸ್ ಆಲ್ ಪ್ರೈಮ್ ನಂಬರ್ಸ್. So this in rows of form 1, 3, 5, 7, 9 and so on. Neither C is subset of D nor D is subset of C. Why C is not subset of D? 1 which is in C is not in D. Why D is not subset of C? Because 2 in D is not in C. Therefore, this set is neither equal to C nor equal to D. Means here we have to write intersection set either in rows of form or in set builder form. ಹೇಗಾದರೂ ಬರೀಬೋದು. ಹಾಗಾದರೆ ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಯಾವುದಾಗುತ್ತೆ ನೋಡಿ ಮಕ್ಕಳೇ. ಸೊ 3, 5, 7 is this set contains 9? No. Next element of set D is 11. Next element is 13. Is 11 and 13 are present in C? Yes. Therefore, in the set D, we have 2, 3, 5, 7, 11, 13, except 2, all the elements of set D are present in C. ಅಂದರೆ ಡಿ ಸೆಟ್ಟಲ್ಲಿರುವಂಥ 2 ಅನ್ನುವಂಥ ಎಲಿಮೆಂಟ್ ಬಿಟ್ಟು ಡಿನ ಉಳಿದಿರುವಂಥ ಪ್ರತಿಯೊಂದು ಎಲಿಮೆಂಟು ಕೂಡ ಆಡ್ ನ್ಯಾಚುರಲ್ ನಂಬರ್, ಅದು ಸಿ ಸೆಟ್ಟಲ್ಲಿರುತ್ತೆ. ಹಾಗಾದರೆ ಇಲ್ಲಿ ನಾನು ಏನು ಅಂಡರ್ಲೈನ್ ಮಾಡಿದ್ದೀನೋ ಮಕ್ಕಳೇ, ದಿಸ್ ಆರ್ ಆಲ್ ಆಡ್ ಪ್ರೈಮ್ ನಂಬರ್ಸ್. ಇವಾಗ ನೀವು ಹೇಗೆ ಬರಿಬೋದು ಅಂದರೆ ಸಿ ಇಂಟರ್ಸೆಕ್ಷನ್ ಡಿ ಅಂದರೆ ಕಾಮನ್ ಎಲಿಮೆಂಟ್ಸ್ ಅಂದರೆ 3, 5, 7, 11, 13 ಆದಮೇಲೆ 17 ಪ್ರೈಮ್ ನಂಬರ್ ಈ ಸೆಟಲ್ಲೂ ಕೂಡ ಇರುತ್ತೆ. ಇದು ಕಾಮನ್ ಎಲಿಮೆಂಟ್ಸ್. ಈಗ ಬರಿಬೋದು ಮಕ್ಕಳು. ಕ್ಲಿಯರ್ಲಿ ಇದನ್ನು ನೀವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೂಡ ಬರಿಬೋದು. ಇಲ್ಲಿರೋವಂಥದ್ದು ಆಡ್ ಪ್ರೈಮ್ ನಂಬರ್ಸ್, ಪ್ರತಿಯೊಂದು ಆಡ್ ಪ್ರೈಮ್ ನಂಬರ್ ಇದೆ, ಬಟ್ ನಾಟ್ ಆಲ್ ಪ್ರೈಮ್ ನಂಬರ್ಸ್. ಪ್ರತಿಯೊಂದು ಪ್ರೈಮ್ ನಂಬರ್ ಈ ಸೆಟ್ಟಲ್ಲಿದೆ ಅಂತ ಹೇಳಬೇಕು ಅಂದರೆ 2 ಇರಬೇಕಾಗತ್ತೆ. 2 is the first prime number and it is the only even prime. Or you can write like this.
C intersection D is equal to set of all x such that x is a prime number and x not equal to 2. Or you can write x is a prime number greater than 2. Or you can write all these are odd prime number, x is an odd prime number. X is a prime number and it is odd. Or you can write x is an odd prime. Is phi is in this set? Yes, phi is an odd prime. Is 2 is in this set? No, it fails to satisfy this property. 2 is a prime number, but it is not an odd prime number. 2 is not an odd prime number. Therefore, ಈ ಸೆಟ್ಟನ್ನು ನೀವು ಹೇಗೆ ಬೇಕು ಅಂದರೂ ಕೂಡ ಬರಿಬೋದು ಮಕ್ಕಳೇ. ಸೊ ನೆಕ್ಸ್ಟ್ ಪ್ರಶ್ನೆಗಳಿಗೆ ಹೋಗೋಣ. ಮಕ್ಕಳೇ ಹೀಗಿದೆ, 4 ಸೆಟ್ಸ್ ಇದೆ ಮಕ್ಕಳೇ. ಇಲ್ಲಿ ಎ ಈಸ್ ಈಕ್ವಲ್ ಟು 1 3 5 7 9 11. B is equal to 7 9 11 13. C is equal to 11 13 15. D is equal to 15 17. 15 17. Then find. There are many questions with respect to these 4 sets. A intersection B. Student, ಇಲ್ಲಿ 4 ಸೆಟ್ ಕೊಟ್ಟಿದ್ದಾರೆ. ಕೊಟ್ಟಿರುವಂಥ 4 ಸೆಟ್ ಕೂಡ ಫೈನೈಟ್ ಸೆಟ್. ಸೊ here A is not a subset of BCD. D is not a subset of CBA. B is not a subset of ACD. ಅಂದರೆ ಯಾವುದೇ ಸೆಟ್ ಕೂಡ ಇನ್ನೊಂದು ಸೆಟ್ಟಿಗೆ ಇಲ್ಲಿ ಸಬ್ಸೆಟ್ ಆಗಲ್ಲ. ಸೊ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಅಂದರೆ ನಾವು ಆ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ನ ಐಡೆಂಟಿಫೈ ಮಾಡಿ ಬರೀಬೇಕಾಗತ್ತೆ. இப்போ ಎ ಇಂಟರ್ಸೆಕ್ಷನ್ ಬಿ ಈಸ್ ದ ಸೆಟ್ ಆಫ್ ಎಲಿಮೆಂಟ್ಸ್ which are in both set A and set B. So observe the sets A and B, which elements are common. So 3 is not a common element, 5 is not a common element, 7 9 11 which are in A are and also in B. Therefore A intersection B is the set 7 9 11. A ಮತ್ತೆ B ನಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ 3 ಮಾತ್ರ ಮಕ್ಕಳೇ, 7 9 11. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಮಕ್ಕಳೇ, ಬಿ ಇಂಟರ್ಸೆಕ್ಷನ್ ಸಿ. ಸೊ ಹಿಯರ್ ವಿ ಹ್ಯಾವ್ ಟು ರೈಟ್ ಬಿ ಇಂಟರ್ಸೆಕ್ಷನ್ ಸಿ ಇನ್ ರೋಸ್ ಆಫ್ ಫಾರ್ಮ್. ನೈದರ್ ದಿಸ್ ಈಕ್ವಲ್ ಟು ಬಿ ನಾಟ್ ದಿಸ್ ಈಕ್ವಲ್ ಟು ಸಿ, ಬಿಕಾಸ್ ಬಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಸಿ, ಸಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ. ಸೊ ಬಿ ಮತ್ತು ಸಿನ ಇಂಟರ್ಸೆಕ್ಷನ್ ಸೆಟ್ ಬರೀಬೇಕು. ಕಾಮನ್ ಎಲಿಮೆಂಟ್ಸ್ ಯಾವುದು ಅಂದರೆ ಮಕ್ಕಳೇ ಇಲ್ಲಿ 11 and 13 ಓನ್ಲಿ. 11 and 13 are both in B and C. Therefore, B intersection C is the set 11, 13. B ಮತ್ತು C ನಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ 11 and 13 ಮಾತ್ರ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ, ಎ ಇಂಟರ್ಸೆಕ್ಷನ್ ಸಿ ಅಂತ ಇದೆ. ದಿಸ್ ಇಸ್ ದ ಇಂಟರ್ಸೆಕ್ಷನ್ ಆಫ್ ದ ಸೆಟ್ಸ್ ಎ ಆ್ಯಂಡ್ ಸಿ. ಸೊ ಎ ಮತ್ತು ಸಿ ನಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ನೋಡಬೇಕು ಮಕ್ಕಳೇ. Only 11 is the common element. 11 is in A and also it is in C. Therefore, A intersection C is the set 11. Singleton set ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಅಂದರೆ ಬಿ ಇಂಟರ್ಸೆಕ್ಷನ್ ಡಿ ಅಂತ ಇದೆ ಮಕ್ಕಳೇ. ಸೊ ಬಿ ಇಂಟರ್ಸೆಕ್ಷನ್ ಡಿ ಅಂದರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, this is the set whose elements are both in B and D. So B ಮತ್ತು D ಸೆಟ್ನ ಅಬ್ಸರ್ವ್ ಮಾಡಿ. Is there is any element common in B and D? No.
ಇಲ್ಲಿರುವಂಥ 4 ಎಲಿಮೆಂಟ್ ಕೂಡ ಡಿನಲ್ಲಿಲ್ಲ ಮಕ್ಕಳೇ. ಅಂದರೆ ಈ ಸೆಟ್ಸಲ್ಲಿ ಕಾಮನ್ ಎಲಿಮೆಂಟೇ ಇಲ್ದಿರೋದ್ರಿಂದ ಬಿ ಇಂಟರ್ಸೆಕ್ಷನ್ ಡಿ ನಲ್ ಸೆಟ್ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ ನೋಡಿ ಹೇಗಿದೆ ಅಂತ. ಸೊ ಎ ಇಂಟರ್ಸೆಕ್ಷನ್ ಡಿ ಅಂತ ಇದೆ ಮಕ್ಕಳೇ. ಸೊ ಎ ಇಂಟರ್ಸೆಕ್ಷನ್ ಡಿ ಅಂದರೆ ಎಲಿಮೆಂಟ್ಸ್ ವಿಚ್ ಆರ್ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಬೋತ್ ಇನ್ ಎ ಆ್ಯಂಡ್ ಡಿ ಅಂತ. ಎ ಮತ್ತು ಡಿನಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ನೋಡಬೇಕು ಮಕ್ಕಳೇ. ಎ ಮತ್ತು ಡಿ, ಈಸ್ ದೇರ್ ಎನಿ ಎಲಿಮೆಂಟ್ ಕಾಮನ್ ಇನ್ ಎ ಆ್ಯಂಡ್ ಡಿ? ನೋ. ಇಲ್ಲಿರುವಂಥ 5 ಎಲಿಮೆಂಟ್ ಕೂಡ ಡಿ ಸೆಟ್ಟಲ್ಲಿಲ್ಲ ಮಕ್ಕಳೇ. ದೇರ್ಫೋರ್ ಎ ಇಂಟರ್ಸೆಕ್ಷನ್ ಡಿ ಈಸ್ ಆಲ್ಸೋ ಎ ನಲ್ ಸೆಟ್ ಅಂತ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ ಮಕ್ಕಳೇ. ಹೇಗಿದೆ ಅಂತ ನೋಡಿ. ಇದೇ 4 ಸೆಟ್ಟನ್ನು ಕೊಟ್ಟು ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂತ ಇದೆ ಮಕ್ಕಳೇ. ಸೊ ಇದನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ 3 ಸೆಟ್ ಇದ್ದಾಗ ಮಕ್ಕಳೇ, 3 ಅಥವಾ 3ಕ್ಕಿಂತ ಹೆಚ್ಚಿದ್ದಾಗ 2 ಸೆಟ್ ಬ್ರ್ಯಾಕೆಟಲ್ಲಿ ಇರುತ್ತೆ ಮಕ್ಕಳೇ. ಸೊ ಇಲ್ಲಿ ಬಿ ಯೂನಿಯನ್ ಸಿ ಬ್ರ್ಯಾಕೆಟಲ್ಲಿದೆ. ಅಂದರೆ ನೀವು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ದಿಸ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ದ ಸೆಟ್ಸ್ ಎ ಆ್ಯಂಡ್ ಬಿ ಯೂನಿಯನ್ ಸಿ. ಅಂದರೆ ಈ ಸೆಟ್ನ ಬರಿಬೇಕಾದ್ರೆ ನೀವು ಹೇಗೆ ಬರಿಬೇಕು ಅಂದರೆ ಎ ಮತ್ತು ಬಿ ಯೂನಿಯನ್ ಸಿನಲ್ಲಿರುವಂಥ ಕಾಮನ್ ಎಲಿಮೆಂಟ್ ಬರಿಬೇಕಾಗತ್ತೆ ಮಕ್ಕಳೇ. ಹಾಗಾದರೆ ನಮಗೆ ಪ್ರಶ್ನೆಯಲ್ಲಿ ಇನ್ ದ ಗಿವನ್ ಪ್ರಾಬ್ಲಮ್ ವಿ ಆರ್ ಗಿವನ್ ಸೆಟ್ ಎ ಬಟ್ ವಿ ಆರ್ ನಾಟ್ ಗಿವನ್ ಬಿ ಯೂನಿಯನ್ ಸಿ. ಅಂದರೆ ನೀವು ಮೊದಲು ಬಿ ಯೂನಿಯನ್ ಸಿ ಸೆಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ ಇಲ್ಲಿ. ಆ ನಂತರ ಇಂಟರ್ಸೆಕ್ಷನ್ ಆಫ್ ದೀಸ್ 2 ಸೆಟ್ಸ್ ಬರಿಬೇಕಾಗತ್ತೆ ಮಕ್ಕಳೇ. ಫಸ್ಟ್ ಐ ವಿಲ್ ರೈಟ್ ಬಿ ಯೂನಿಯನ್ ಸಿ. ಯು ನೋ ಬಿ ಯೂನಿಯನ್ ಸಿ ಈಸ್ ಯೂನಿಯನ್ ಆಫ್ ದ ಸೆಟ್ಸ್ ಬಿ ಅಂಡ್ ಸಿ. By definition, it is the set of elements which are either in B or in C. ಅಂದರೆ ಈಗ ಈ ಸೆಟ್ಟನ್ನು ಹೇಗೆ ಬರಿಬೇಕು ಅಂದರೆ ಬಿನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಮತ್ತು ಸಿನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ನ ಬರಿಬೇಕಾಗುತ್ತೆ ಮಕ್ಕಳೇ. ಸೊ ಇನ್ ಬಿ ವಿ ಹ್ಯಾವ್ 7, 9, 11, 13. ಐ ಆಮ್ ರೈಟಿಂಗ್ ಬಿ ಯೂನಿಯನ್ ಸಿ. ಈಗ ಈ ಎಲಿಮೆಂಟ್ಸ್ಗೆ ನಾವು ಸಿ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. 11 ಆಲ್ರೆಡಿ ರಿಟರ್ನ್, 13 ಕೂಡ ಬರೆದಾಗಿದೆ ಮಕ್ಕಳೇ, 15. ದಿಸ್ ಇಸ್ ದ ಸೆಟ್ ಬಿ ಯೂನಿಯನ್ ಸಿ. ಈಗ ನಾವು ಕೇಳಿರುವಂಥ ಸೆಟ್ನ ನಾವು ಬರಿಬೋದು. ದಿಸ್ ಈಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್ ಆಫ್ ದ ಸೆಟ್ಸ್ ಎ ಆ್ಯಂಡ್ ಬಿ ಯೂನಿಯನ್ ಸಿ. ನಾವು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂದರೆ ಮಕ್ಕಳೇ ನಾವಿಲ್ಲಿ ಎ ಮತ್ತು ಬಿ ಯೂನಿಯನ್ ಸಿ ಈ 2 ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ಬರಿಬೇಕಾಗತ್ತೆ ಇಂಟರ್ಸೆಕ್ಷನಲ್ಲಿ. ಹಾಗಾದರೆ ಈ 2 ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ಯಾವುದವು? 7, 9, 11. 3 is not a common element. 5 is not a common element. But 7, 9, 11 which are in A is in B union C. Therefore, A intersection B union C is the set 7, 9, 11. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹೇಗಿದೆ ಅಂತ. ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ, ಬಿ ಯೂನಿಯನ್ ಸಿ. ಮಕ್ಕಳು ಈ ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡಿ. ಸೊ ಒಂದು ಸೆಟ್ ರಿಪೀಟ್ ಆಗಿದೆ. ನೀವು ಆ ರಿಪೀಟೆಡ್ ಸೆಟ್ನು ಕೂಡ ಅನದರ್ ಸೆಟ್ ಅಂತ ಹೇಳ್ಕೊಂಡ್ರೆ 4 ಸೆಟ್ ಇದೆ. ಆದ್ದರಿಂದ 2 ಸೆಟ್ ಬ್ರ್ಯಾಕೆಟಲ್ಲಿದೆ. ಆ್ಯಕ್ಚುಲಿ ಈ ಎಕ್ಸ್ಪ್ರೆಷನ್ ಏನು ಅಂದರೆ ಇಂಟರ್ಸೆಕ್ಷನ್ ಆಫ್ ದೀಸ್ 2 ಸೆಟ್ಸ್. ಈ 2 ಸೆಟ್ಸ್ನ ಇಂಟರ್ಸೆಕ್ಷನ್ ಸೆಟ್ ಬರಿಬೇಕಾಗುತ್ತೆ. ಹಾಗಾದರೆ ನಾವು ಈ ಸೆಟ್ನ ಹೇಗೆ ಬರಿಬೇಕು ಅಂದರೆ ಈ 2 ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ಬರಿಬೇಕಾಗುತ್ತೆ ಮಕ್ಕಳೇ. ಬಟ್ ವಿ ಡೋಂಟ್ ನೋ ದೀಸ್ 2 sets. These 2 sets are not given in the problem. Only we are given A, B, C, D. ಹಾಗಾದರೆ ಮೊದಲು ನೀವು ಇದು 3 ಮಾರ್ಕರ್ ಕ್ವಶನ್
ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡಬೇಕಾಗತ್ತೆ ಮಕ್ಕಳೇ. ಆ ನಂತರ ಬಿ ಯೂನಿಯನ್ ಸಿ ಕಂಡುಹಿಟ್ಕೊಳ್ಬೇಕಾಗತ್ತೆ. ಆ ನಂತರ ಈ ಎರಡು ಸೆಟ್ನ ಇಂಟರ್ಸೆಕ್ಷನ್ ಸೆಟ್ ಬರಿಬೇಕಾಗುತ್ತೆ. ಆದರೆ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಏನು? ಇಟ್ ಈಸ್ ದ ಸೆಟ್ ಆಫ್ ಎಲಿಮೆಂಟ್ಸ್ ಬೋತ್ ಇನ್ ಎ ಆ್ಯಂಡ್ ಬಿ. ಸೆಟ್ ಆಫ್ ಎಲಿಮೆಂಟ್ಸ್ ಬೋತ್ ಇನ್ ಎ ಆ್ಯಂಡ್ ಬಿ. ಹಾಗಾದರೆ ಈ ಎರಡು ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ಯಾವುದು ಅಂದರೆ 7, 9, 11. Therefore, A intersection B is the set 7, 9, 11. So, B union C ಆಲ್ರೆಡಿ ಇಂದಿನ ಪ್ರಶ್ನೆಯಲ್ಲಿ ಬರೆದಾಗಿದೆ. ಇಲ್ಲಿದೆ ನೋಡಿ ಸೆಟ್ 7, 9, 11, 13, 15. ಈಗ ಮಕ್ಕಳೇ ನಾವು ಕೇಳಿರುವಂಥ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಸೆಟ್ ಬರಿಬೋದು ಮಕ್ಕಳೇ. ಎ ಇಂಟರ್ಸೆಕ್ಷನ್ ಬಿ intersection B union C is the set. So clearly ನಾನು ಹೇಳಿದ್ದೀನಿ ಈ ಎಕ್ಸ್ಪ್ರೆಷನ್ನ ಅರ್ಥ ಅಥವಾ ಈ ಸೆಟ್ ಏನು ಅಂದರೆ ಇಂಟರ್ಸೆಕ್ಷನ್ ಆಫ್ ದೀಸ್ ಟು ಸೆಟ್ಸ್. ಈ ಎರಡು ಸೆಟ್ಸ್ನ ಇಂಟರ್ಸೆಕ್ಷನ್. ಈ ಎರಡು ಸೆಟ್ನ ಇಂಟರ್ಸೆಕ್ಷನ್ ಸೆಟ್ ಕನ್ಸಿಸ್ಟಿಂಗ್ ಆಫ್ ಎಲಿಮೆಂಟ್ಸ್ ಬೋತ್ ಇನ್ ಎ ಇಂಟರ್ಸೆಕ್ಷನ್ ಬಿ ಆ್ಯಂಡ್ ಬಿ ಯೂನಿಯನ್ ಸಿ. ಈ ಎರಡು ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ಬರೀಬೇಕು ಮಕ್ಕಳೇ. ಈ ಎರಡು ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ 7, 9, 11. 7, 9, 11. ಸೊ ದಿಸ್ ಇಸ್ ದ ಸೆಟ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ. ಎ ಯೂನಿಯನ್ ಡಿ. A union D intersection B union C. So this set is nothing but intersection of the sets A union D and B union C. ಈ ಎರಡು ಸೆಟ್ನ ಇಂಟರ್ಸೆಕ್ಷನ್ ಸೆಟ್ ಬರೀಬೇಕು ಮಕ್ಕಳೇ. But we are not given these two sets in the problem. First we have to determine the sets A union D and B union C. ಇದೆರಡನ್ನೂ ಮೊದಲು ಕಂಡುಹಿಟ್ಕೊಳ್ಬೇಕಾಗುತ್ತೆ. ಫಸ್ಟ್ ಐ ವಿಲ್ ರೈಟ್ ದ ಸೆಟ್ ಎ ಯೂನಿಯನ್ ಡಿ. ಎ ಯೂನಿಯನ್ ಡಿ ಅಂದರೆ ಯೂನಿಯನ್ ಆಫ್ ದ ಸೆಟ್ಸ್ ಎ ಆ್ಯಂಡ್ ಡಿ. ಮೀನ್ಸ್ ದಿಸ್ ಈಸ್ ದ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಐದರ್ ಇನ್ ಎ ಆರ್ ಇನ್ ಡಿ. ಅಂದರೆ ಈ ಎರಡೂ ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ನ ಲೀಸ್ಟ್ ಮಾಡಬೇಕಾಗುತ್ತೆ ಮಕ್ಕಳೇ. ಮೊದಲು ಎ ಸೆಟ್ನ ಎಲಿಮೆಂಟ್ಸ್ ತೊಗೊಳ್ತೀನಿ. 3, 5, 7, 9, 11. ಈಗ ಈ ಸೆಟ್ಗೆ ಮಕ್ಕಳೇ ಡಿ ಸೆಟ್ನ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಯೂನಿಯನ್ ಅಂದರೆ ಜಾಯ್ನಿಂಗ್ ಹೇಳಿದ್ದೀನಿ. ಸೊ ಡಿ ಇಸ್ ದ ಸೆಟ್ 15, 17. ಎರಡನ್ನೂ ಕೂಡ ಬರಿಬೇಕಾಗುತ್ತೆ ಮಕ್ಕಳೇ. ಇಲ್ಲಿ 15, ಸೆಟ್. ದಿಸ್ ಇಸ್ ದ ಸೆಟ್ ಎ ಯೂನಿಯನ್ ಡಿ. ನಾವು ಐ ವಿಲ್ ರೈಟ್ ದ ಸೆಟ್ ಬಿ ಯೂನಿಯನ್ ಸಿ. ಆಲ್ರೆಡಿ ಇಂದಿನ ಎರಡು ಪ್ರಾಬ್ಲಮಲ್ಲಿ ಬಿ ಯೂನಿಯನ್ ಸಿ ಬರೆದಿದ್ದೀವಿ. ಇಲ್ಲೇ ಇದೆ ನೋಡಿ 7, 9, 11, 13, 15. ಈಗ ಮಕ್ಕಳೇ ಈ ಎರಡು ಸೆಟ್ನ ಇಂಟರ್ಸೆಕ್ಷನ್ ಸೆಟ್ ಬರಿಬೋದು. ದಟ್ ಈಸ್ ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಸೊ ದಿಸ್ ಈಸ್ ದ ಸೆಟ್ ಕನ್ಸಿಸ್ಟಿಂಗ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಬೋತ್ ಇನ್ ದೀಸ್ ಟು ಸೆಟ್ಸ್. ಇಂಟರ್ಸೆಕ್ಷನ್ ಅಂದರೆ ನಾನು ಹೇಳಿದ್ದೀನಿ ಈ ಎರಡು ಸೆಟ್ನ ಕಾಮನ್ ಎಲಿಮೆಂಟ್ ಬರಿಬೇಕಾಗತ್ತೆ. ಈ ಎರಡು ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ ನೋಡಿ ಮಕ್ಕಳೇ 7, 9, 11. 7, 9, 11 and also 15. 7, 9, 11, 15. 7, 9, 11, 15. Thank you student for watching the session.